Mr. and Mrs. Ramachari. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ನಿವೇದಿತಾ ಅಶ್ವಿನ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಆಗಿದೆ ನನ್ನ ಮಗನ ನೇಮಿಂಗ್ ಸೆರೆಮನಿ. ಸೊ ಈ ವಿಡಿಯೋ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನನ್ನ ಬೆಸ್ಟ್ ಫ್ರೆಂಡ್ ನಯನಂಗೆ. ಬಿಕಾಸ್ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆಲ್ಲ ಅವಳೇ. ನಾನು ತುಂಬ ಬ್ಯುಸಿ ಇದ್ದೆ ಅವತ್ತು, ವಿಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಸೊ ಅವಳು ವಿಡಿಯೋ ಮಾಡಿ ವಿಡಿಯೋ ಕಳಿಸ್ಕೊಟ್ಟಿದ್ಲು. ಸೊ ಇನ್ನೊಂದು ವಿಡಿಯೋ ಇದೆ, ಅದನ್ನು ನಾನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಯು, ಆ್ಯಂಡ್ ಐ ಲವ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಆ್ಯಂಡ್ ಸೊ ನಾವು ಸಿಂಪಲ್ಲಾಗಿ ನಾಮಕರಣ ಮಾಡಿದ್ವಿ. ನಮ್ಮ ಡ್ಯಾಡಿ ಮಮ್ಮಿ ಚಿಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನನ್ನ ಮಗನ ಹೆಸರು ಏನು ಅಂತ ತಿಳ್ಕೊಬೇಕಂದ್ರೆ ಇನ್ನೂ ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ ಹಾಗೆ. ಸೊ ಚಿನ್ನಿ, ನಾನು ಮತ್ತು ನನ್ನ ಮಗು 3 ಜನನು ಪೂಜೆಗೆ ಕೂತಿದ್ವಿ. ಅವತ್ತು ಪೂಜೆ ಮುಗಿಯೋವರೆಗೂ ನನ್ನ ಮಗ ತುಂಬ ಚೆನ್ನಾಗಿ ಕೂತಿದ್ದ. ಆ್ಯಕ್ಚುಲಿ ಪೂಜೆ ಇನ್ನೇನು ಮುಗಿಯೋ ಟೈಮ್ ಹತ್ರ ಬಂದಾಗ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಬೆಳಗ್ಗೆಯಿಂದ ಪಾಪ ಆಟ ಆಡ್ಕೊಂಡೆಲ್ಲ ಇದ್ದ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಎತ್ಕೊಳ್ಳೋದು ಮಾಡೋದು ಎಲ್ಲ ಇರಿಟೇಷನ್ ಆಗೋಗ್ಬಿಟ್ಟಿತ್ತು ಅವನಿಗೆ ತುಂಬ ಅವತ್ತು ಮಧ್ಯಾಹ್ನದಿಂದ. ಆ್ಯಕ್ಚುಲಿ ಅದು ಬಿಟ್ಟರೆ ಬೆಳಗ್ಗೆಯಿಂದ ತುಂಬ ಎಂಜಾಯ್ ಮಾಡ್ಕೊಂಡಿದ್ದ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕೂತಿದ್ದ ತೊಡೆ ಮೇಲೆ. ಚಿನ್ನಿ ಕೂಡ ಪೂಜೆ ಮಾಡ್ತಾಯಿದ್ದಾರೆ, ಎಷ್ಟು ಚೆನ್ನಾಗಿ ಕೂತಿದ್ದಾರಲ್ಲ ಕ್ಯೂಟಾಗಿ ಚಿನ್ನಿ ಕೂಡ. ನನ್ನ ಮಗ ಆಲ್ರೆಡಿ ಸ್ವಲ್ಪ ಇರಿಟೇಟ್ ಆಗ್ತಾಯಿದ್ದ. ಬಿಕಾಸ್ ಸೆಕೆ ಬೇರೆ, ಬಟ್ಟೆ ಎಲ್ಲ ಕುತ್ಕೊಂಡು ಅವನಿಗೆ ತುಂಬ ಬೋರ್ ಆಗ್ತಾಯಿತ್ತು ಕೂತ್ಕೊಂಡು. ಆ್ಯಕ್ಚುಲಿ ಇರಿಟೇಟ್ ಆಗ್ತಾಯಿದ್ದ. ಏನು ಮಾಡ್ತಾಯಿದ್ದಾರಪ್ಪ ಇವರು ನನ್ನ ಕೂರಿಸ್ಕೊಂಡು ಅಂತ ನೋಡ್ತಾ ಇದ್ದಾನೆ ನಮ್ಮ ಗುಂಡಣ್ಣ. ಆ್ಯಂಡ್ ಫೈನಲಿ ಇಟ್ ವಾಸ್ ದ ಟೈಮ್ ಟು ರಿವೀಲ್ ನನ್ನ ಮಗನ ಹೆಸ್ರನ್ನ. ಸೊ ನಮ್ಮ ಅಣ್ಣ ಬಂದಿದ್ದ. ಸೊ ನನ್ನ ಮಗನ ಸೋದ್ರು ಮಾವ ಹೆಸ್ರು ಕಿವಿಲಿ ಹೇಳೋದಕ್ಕೆ. ಚಿನ್ನಿ ಆಲ್ರೆಡಿ ತಟ್ಟೆಯಲ್ಲಿ ಎಲ್ಲ ಪುರೋಹಿತರು ಹೇಳ್ದಂಗೆ ಏನು ಹೆಸ್ರು ಇಡಬೇಕಂತ ಬರೆದಿದ್ರು. ಸೊ ನಮ್ಮ ಅಣ್ಣಂಗೆ ಚಿನ್ನಿ ತಿಲಕ ಇಟ್ಟರು. ಸೊ ನಮ್ಮಣ್ಣ ನನ್ನ ಮಗನ ಹೆಸ್ರನ್ನ ಕಿವಿಯಲ್ಲಿ 3 ಸಲ ಹೇಳ್ತಾರೆ. ಸೊ ನೀವು ನೋಡ್ಬೋದು ನನ್ನ ಮಗ ಸ್ವಲ್ಪ ಅಳ್ತಿದ್ದಾನೆ. ಸೊ ಅಲ್ಲೂ ಕೂಡ ನಮ್ಮ ಡ್ಯಾಡಿ ನೇಮ್ ಪ್ಲೇಟನ್ನ ರಿವೀಲ್ ಮಾಡ್ತಾ ಇದ್ದಾರೆ, ಟ್ರೆಜರಿ ಬಾಕ್ಸ್ನ. ಸೊ ನೋಡ್ಬೋದು ನನ್ನ ಮಗನ ಹೆಸರು ಯುವಾನ್ ಅಶ್ವಿನ್ ಗೌಡ. ಚೆನ್ನಾಗಿದೆ ಅಲ್ಲ. ಸೊ ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ, ಬ್ಲೆಸ್ ಮಾಡಿ, ಒಳ್ಳೆ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಸಿಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ನನ್ನ ಮಗನ ಸಮಾಧಾನ ಮಾಡಿ ಆಟ ಆಡಿಸ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ. ಚಿನ್ನಿ ಇನ್ನೂ ಪೂಜೆ ಮಾಡ್ತಾಯಿದ್ರು, ಪುರೋಹಿತರು ಅಂತೂ ಪೂಜೆ ಮಾಡಿಸ್ತಾನೆ ಇದ್ರು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ರು ಅರ್ಚಕರು. ತುಂಬ ಇಷ್ಟ ಆಯಿತು ನಮಗೆ. ಆ್ಯಂಡ್ ನನ್ನ ಮಗ ಸಮಾಧಾನ ಕೂತಿದ್ದಾನೆ. ನೆಕ್ಸ್ಟು ನನ್ನ ತಂಗಿ ಬರ್ತಾಳೆ, ತಂಗಿ ಕೈಯಲ್ಲೂ ಏನೋ ಸಮಥಿಂಗ್ ಪೂಜೆ ಮಾಡಿಸ್ತಾರೆ, ಚಿಕ್ಕಮ್ಮ ಅಂತ ಹೇಳಿ. ಆ್ಯಂಡ್ ವಿ ವರ್ ಸೋ ಹ್ಯಾಪಿ. ನಾನು ಮತ್ತು ಚಿನ್ನಿ ತುಂಬ ಖುಷಿಯಾಗಿದ್ವಿ, ನನ್ನ ಮಗನೂ ಕೂಡ.
ಸೊ ಫೈನಲಿ ಇನ್ನೇನು ಪೂಜೆ ಮುಗಿಯೋ ಟೈಮಿಗೆ ಬಂತು. ಸೊ ಎಲ್ಲನೂ ಪೂಜೆ ಮುಗಿಸಾದ್ಮೇಲೆ ತೊಟ್ಲಿಗೆ ಪೂಜೆ ಮಾಡಿ ನನ್ನ ಮಗನ ತೊಟ್ಲಲ್ಲಿ ಮಲಗಿಸ್ಬೇಕಾಗಿತ್ತು. ಸೊ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇಬ್ಬರೂ ತೊಟ್ಲು ಬದಲಾಯಿಸ್ತಾಯಿದ್ರು. ತೊಟ್ಲು ಬದಲಾಯಿಸಿ ಪಾಪುನ ತೊಟ್ಲಲ್ಲಿ ಮಲಗಿಸಿದ್ರು. ಅದಾದಮೇಲೆ ಎಲ್ಲರೂ ನನ್ನ ಪಾಪುಗೆ, ನನ್ನ ಗುಂಡ, ನಮ್ಮ ಯುವಾನ್ಗೆ ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿದ್ರು, ಎಲ್ಲರೂ ಆಶೀರ್ವಾದ ಮಾಡಿದ್ರು, ನನಗೂ ಚಿನ್ನಿಗೂ ನಮ್ಮ ಪಾಪುಗೆ 3 ಜನಕ್ಕೂ. ಅದಾದಮೇಲೆ ನಾನು ಮತ್ತು ಚಿನ್ನಿ ಅರ್ಚಕ್ರದ್ದು ಆಶೀರ್ವಾದ ತೊಗೊಂಡ್ವಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ವಿ ಅಂತ. ಇದಾಗಿತ್ತು ಸಿಂಪಲ್ಲಾಗಿ ನಮ್ಮ ಗುಂಡಣ್ಣನ ನಾಮಕರಣದ ವೀಡಿಯೋ. ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಗೈಸ್.